ಅಲ್ಲ, ಈಗಲೂ ನಡೀತಾ ಇದೆ ಅದು. ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಆರ್ಕೆಸ್ಟ್ರಾನ ಒಂದು ಭಾಗವಾಗಿ ತಗೊಂಡೇ ಇಲ್ಲ, ಇಲ್ಲೂ ತಗೊಂಡಿಲ್ಲ. ಅದು ಯಾಕೆ ತಗೊಂಡಿಲ್ಲ, ಅದು ಕ್ರೈಟೀರಿಯಾ ಏನು ಬೇರೆ ಇರ್ಬೋದು, ಅವರು ಅನಿಸಿಕೆಗಳ ಅಭಿಪ್ರಾಯಗಳು ಬೇರೆ ಇರ್ಬೋದು. ನಿಮ್ಮ ಪ್ರಶ್ನೆ ಚೆನ್ನಾಗಿದೆ ಮತ್ತು ಮಹತ್ವದ ಪ್ರಶ್ನೆ ಕೂಡ ಅದು. ಈ ಆರ್ಕೆಸ್ಟ್ರಾ ಅಂತ ಹೇಳೋದೇನಿದೆಯಲ್ಲ, ಅದು ಅದರಲ್ಲಿ ಕೆಲವರು ಉದ್ಯೋಗದಲ್ಲಿ ಇದ್ದವರು ಕೂಡ ಆರ್ಕೆಸ್ಟ್ರಾದ ಹವ್ಯಾಸಿ ಕಲಾವಿದರು ಆಗಿರ್ತಾರೆ. ಭಾಳ ಖುಷಿ ಆಯಿತು, ಭಾಳ ಮೋಜಿನ ಪ್ರಸಂಗಗಳನ್ನು ನೆನಪು ಮಾಡಿಕೊಂಡ್ರಿ. ಯಾಕಂದರೆ ಆರ್ಕೆಸ್ಟ್ರಾಗಳಲ್ಲಿ ಈ ಥರದ ಘಟನೆಗಳು ಸಾಕಷ್ಟು ಕಲಾವಿದರಿಗೆ ನಡೆದಿರುತ್ತೆ. ಈ ಡಿಟಾಕ್ಸ್ ಕನ್ನಡ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಹೊರಟಿದೆ ಅನ್ಸತ್ತೆ ನನಗೇನು. ಯಾಕಂದರೆ ಯಾರಿಗೂ ಇದು ಇಂಟ್ರೆಸ್ಟ್ ಇಲ್ಲದಿರೋ ಸಬ್ಜೆಕ್ಟ್ ಇದೆ, ಹೌದಾ? ಕಳೆದೋದ ದಿನಗಳು ಅದನ್ನು ಯಾರು ಮೆಮೊರಿ ಇದು ಮಾಡ್ತಾರೆ, ಬೇಡ. ಮತ್ತು ಹಿರಿಯರು ಕೆಲವರೆಲ್ಲ ಅಸ್ತಂಗತರಾಗಿದ್ದಾರೆ, ಕೆಲವರು ಇದ್ದಾರೆ ಮಾತಾಡೋವಂಥ ಸ್ಟೇಜಲ್ಲಿಲ್ಲ. ಇದು ಯಾಕೆ ಬೇಕು ಅಂತ ಹೇಳಿ ಇರೋರು ಇದ್ದಾರೆ. ಆದರೆ ಅದಕ್ಕೆಲ್ಲ ಮೀರಿ ನೀವು ಇದೊಂದು ಮಾಡಲೇಬೇಕು, ಅದರಲ್ಲಿ ನನಗೇನು ಲಾಭ ಉಂಟೋ ಗೊತ್ತಿಲ್ಲ, ಅದು ಏನಾದರೂ ಆಗಲಿ ಅಂಥೇಳಿ ಯಾರೇ ಕೂಗಾಡಲಿ ಊರೇ ಓಡಾಡಲಿ ನನಗೆ ನಿಮ್ಮ ಪಯಣ ಸಾಗ್ತಾ ಇದೆ. ನನಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಶಾಂತಕ, ಭಾಳಷ್ಟು ಮಾತಾಡಿದ್ವಿ. ವಾದ್ಯಗೋಷ್ಠಿಯ ಹಲವು ವಿಚಾರಗಳು ನೆನಪು ಮಾಡ್ಕೊಳ್ಳೋದಕ್ಕೆ ಒಂಥರ ಮುದ ನೀಡೋವಂಥ ನೆನಪುಗಳು ಕೂಡ ಇರುತ್ತೆ, ಚೂರು ಘಾಸಿ ಮಾಡೋವಂಥ ಅನುಭವಗಳು ಇರುತ್ತೆ. ಯಾಕಂದರೆ ಕಲಾವಿದರಿಗೆ ಎಷ್ಟೋ ಸರಿ ಆಗಲೇ ಹೇಳ್ದಂಗೆ ಹಾರ, ಶಾಲು, ಹಣ ಕೊಟ್ಟು ಸನ್ಮಾನ ಮಾಡೋದಾಗಲಿ ಅಥವಾ ಎತ್ಕೊಂಡು ಕುಣಿಯೋದಾಗಲಿ ಎಲ್ಲ ಇರುತ್ತೆ ಕಲಾವಿದರಿಗೆ. ಕೆಲವು ಸರಿ ಅವ್ರಿಗೆ ಇಷ್ಟವಾದ ಹಾಡು ನಾನು ಹಾಡಿಲ್ಲ ಅಂದರೆ ಅಥವಾ ಕಲಾವಿದರು ಯಾರೇ ಆಗಲಿ ಬೈದಿದ್ದು ಉಂಟು. ಹೌದು. ಸೊ ನಿಮ್ಮ ವಾದ್ಯಗೋಷ್ಠಿಯ ಅನುಭವಗಳನ್ನು ಯಾವುದಾದ್ರೂ ಮರೆಯಲಾರದಂಥ ಒಂದು ಅನುಭವನ ಹೇಳೋದಾದರೆ? ಮೋಜಿನ ಪ್ರಸಂಗಗಳು ಇದ್ದಾವೆ, ಬೇಸರದ ಪ್ರಸಂಗಗಳು ಇದ್ದಾವೆ, ಬೇಕಾದಷ್ಟಿದೆ. ಅದರಲ್ಲಿ ಒಂದು ತುಂಬ ಮೆಮೊರೇಬಲ್ ಅಂತ ಹೇಳಿದ್ರೆ, ಒಂದು ಸತಿ ನಾನು ಏನು ಬಟ್ಟೆ ಹಾಕ್ತಿದ್ದೆ ಅಂದರೆ ಪ್ಯಾಂಟು ಶರ್ಟ್, ಅವಾಗೆಲ್ಲ ಬೆಲ್ ಬಾಟಮ್ ಅಲ್ಲ. ಹೌದು, ಮಂಜುಳಾ ಅಂತಲ್ಲ, ಅವಾಗೆಲ್ಲ ಟ್ರೆಂಡ್. ಅವಾಗ ಬೆಲ್ ಬಾಟಮು ಶರ್ಟ್ ಹಾಕ್ತಿದ್ದೆ, ಸಣ್ಣವಳಲ್ವಾ, ಹೆಂಗೆ ಏನು ಮಾಡಿದ್ರು ಚಂದ ಅಂತ. ಸೊ ಕೆಲವರಿಗೆಲ್ಲ ಸಿಟ್ಟು ಬರೋದು, ಅಲ್ಲಮ್ಮ ಹೆಣ್ಮಕ್ಳು ಹಾಡಬೇಕು ಅಂತ ಹೇಳಿದ್ರೆ ನೀನು ನೋಡಿದ್ರೆ ಪ್ಯಾಂಟು ಶರ್ಟ್ ಹಾಕ್ತಿದ್ಯಲ್ಲ, ನಾವು ಹುಡುಗರು ನೀನು ಹುಡುಗರು ಥರನೇ ಕಾಣ್ತೀಯ ಹಾಗೆ ಅಂತ. ಬಾಪ್ ಕಟ್ ಬೇರೆ ಅಲ್ಲ. ಸೊ ಒಂದು ದಿವಸ ಇಲ್ಲಿ ಯಾವ ಸರ್ಕಲ್ ಅಂತ ನೆನಪಾಗ್ತಿಲ್ಲ, ಗಣಪತಿ ಕೂರ್ಸೋರು, ದೊಡ್ಡ ಗಣಪತಿ, ಅಲ್ಲಿ ಹಾಡ್ತಾ ಇದ್ವಿ. ಹಾಡಿ ಎಲ್ಲ ಆದಮೇಲೆ ಕೆಳಗಿಳ್ ಬರುವಾಗ ಹುಡುಗರು ಒಂದಿಷ್ಟು ಜನ ಬಂದುಬಿಟ್ರು. ಏನಮ್ಮ ಬೆನ್ಮೇಲೆಲ್ಲ ಎಷ್ಟು ಚೆನ್ನಾಗಿ ಹಾಡ್ತೀಯ, ವಾಯ್ಸು ಒಳ್ಳೆ ಹೆಣ್ಮಕ್ಳು ವಾಯ್ಸ್ ಇದ್ದಂಗಿದೆ, ಎಷ್ಟು ಚೆನ್ನಾಗಿ ಹಾಡ್ತೀಯ ಅಂದರು. ನನಗೆ ಟೆನ್ಷನ್ ಆಗಿ ಏನು ಮಾಡ್ಬೇಕಂತ ಗೊತ್ತಾ, ಫುಲ್ ಮುತ್ತಾಕೊಂಡ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ನಮ್ಮ ಯಾರೋ ಲೀಡರ್ ನೋಡಿದ್ರು, ಅವ್ರು ಕೆಳಗಡೆ ಬಂದು ಸುಮ್ಮನೆ ಹಿಂಗೆ ಕರ್ಕೊಂಡು ಹೋದ್ರು. ಮತ್ತೆ ಅಲ್ಲಿ ಹುಡುಗಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ಕರ್ಕೊಂಡೋಗಿ ನಮ್ಮಮ್ಮನ ಹತ್ರ ಚೆನ್ನಾಗಿ ಕಂಪ್ಲೇಂಟ್, ನಾನು ಬಡ್ಕೊತೀನಿ ಆ ಹುಡುಗಿಗೆ, ಲಂಗ ಹಾಕು, ಪ್ಯಾಂಟು ಶರ್ಟ್ ಹಾಕೊಂಬೇಡ, ಅವಾಗೆಲ್ಲ ಫ್ರಾಕ್ ಅಲ್ಲ. ಆಮೇಲೆ ವಿಠಲಣ್ಣ ಅಂತ ಒಬ್ಬರಿದ್ದರು, ಅವರು ಕಂಪನ ಪಿಕ್ಚರ್ ಎಲ್ಲ ಅದರಲ್ಲಿದ್ದರು. ಅವರು ತುಂಬ ಸ್ಮಾರ್ಟ್ ಇದ್ರು. ಅವರು ಹೇಳಿದ್ರು, ಕಂದ ನಿನ್ನ ನಾನೊಂದು ಫ್ರಾಕ್ ಹೊಲ್ಸ್ಕೊಡ್ತೀನಿ ಅಂತ. ಹಲ್ಚಲ್ ಬಟ್ಟೆ ಅಂತ, ಅವಾಗೇನೋ ಹಲ್ಚಲ್ ಅಂತ ಹೌದೌದು, ಅದೊಂದು ಹೊಲ್ಕೊಟ್ರು. ಆಮೇಲಿಂದ ನನ್ನ ಸ್ಟೈಲು ಹುಡುಗಿಯರ ಥರ ಆಯಿತು. ಅದು ಒಂದು. ಆಮೇಲೆ ಚನ್ನಗಿರಿಗೆ ಹೋಗ್ತಾ ಇದ್ವಿ ನಾವು, ವಾಣಿ ಮೆಲೋಡೀಸ್ ಭದ್ರಾವತಿ, ಪ್ರಕಾಶ್ ಅಣ್ಣ ಅವ್ರ ನೇತೃತ್ವದಲ್ಲಿ ಚನ್ನಗಿರಿಗೆ ಹೋಗ್ತಾ ಇದ್ವಿ. ಚನ್ನಗಿರಿಗೆ ಹೋಗ್ತಾ ಇದ್ರೆ ಅರ್ಧ ದಾರಿಗೆ ಯಾರೋ ಬರ್ತಾಯಿದ್ರು, ಅವರು ನಿಲ್ಲಿಸಿ ಗಾಡಿ, ನಮ್ಮ ಗಾಡಿ ನಿಲ್ಲಿಸಿದ್ರು, ಮೆಟಡೋರ್ ನಿಲ್ಲಿಸಿದ್ರು. ಆವಾಗ ಪ್ರಕಾಶನ ಕೇಳಿದ್ರು, ಯಾಕಪ್ಪ ನಿಲ್ಲಿಸಿದೆ ಅಂತ. ಸರ್ ನಿಮಗೆ ಭಾಳ ಧೈರ್ಯ ಬೇಕು ಈ ಊರಲ್ಲಿ ಹಾಡೋಕ್ಕೆ ಅಂದರು. ಹೌದಾ, ಬುಕ್ ಮಾಡಿದಾರೆ ಮತ್ತೆ ನಾವು ಹಾಡಲೇಬೇಕಲ್ಲ ಅಂತ. ಹಾಗಲ್ಲ, ಯಾವುದೋ ಒಂದು ಹಾಡಿದೆ, ಬಂಗಾರದ ಪಂಜರದಲ್ಲಿ ಒಂದು ಹಾಡಿದೆಯಲ್ಲ, ಆ ಹಾಡನ್ನು ನಿನ್ನೆ ಆರ್ಕೆಸ್ಟ್ರಾದವ್ರಿಗೆ ಕೇಳಿದ್ರೆ ಅವ್ರು ಹಾಡಲಿಲ್ವಂತೆ, ಅದಕ್ಕೆ ಎಲ್ಲ ಡ್ರಮ್ಸು ಎಲ್ಲ ಸುಟ್ಟು ಹಾಕಿ ಅವರಿಗೆಲ್ಲ ಬರ್ಬಾದ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಇಲ್ಲಾಂದರೆ ಹಿಂಗೆ ಮೆಟಲ್ಸ್ಕೊಂಬಿಡಿ ಅಂದರು. ಅದಕ್ಕೆ ಪ್ರಕಾಶಣ್ಣ ಏನಂದರು, ಇಷ್ಟು ದೂರ ಬಂದಿದ್ದೀವಿ ನಾವು, ಇನ್ನೊಂದು ಸ್ವಲ್ಪ ದೂರ ಆದರೆ ಊರೇ ಬಂದುಬಿಡತ್ತೆ, ನೋಡೋಣ ಅಲ್ಲಿ ಹೆಂಗಾಗತ್ತೆ ಅಂತ ಅಂದರು. ಸರಿ ಹೋದ್ವಿ. ಅಲ್ಲೊಂದು ದೊಡ್ಡ ಮನೆ, ಹಳೆಯ ಕಾಲದ ಮನೆ, ಸಗಣಿನೆಲ್ಲ ದೊಡ್ಡ ಮನೆ, ಎಲ್ಲ ಒಂದೊಂದು ರೂಮಲ್ಲೆಲ್ಲ ಸೆಟ್ಲಾದರು. ಆಮೇಲೆ ನನಗೆ ಕರೆದ್ರು. ಆಮೇಲೆ ಮೇರಿ ಅಂತ ಒಬ್ಬರಿದ್ದರು, ಹೌದಾ, ಮೇರಿ, ಅವ್ರನ್ನ ಕರೆದ್ರು. ಅವರು ಸೀನಿಯರ್ ಗಾಯಕಿ, ನಾನು ಚೋಟ ಗಾಯಕಿ. ಸೊ ನಮ್ಮಿಬ್ಬರಿಗೆ ಕರೆದು, ನೋಡಮ್ಮ ಹಿಂಗೆ ಕಂದ ಹಿಂಗೆ ಬರುತ್ತೆ, ಹಾಡ್ಬೋದಾ ಅಂದರು.
ಏ ಅಣ್ಣ ನಾವು ಹಾಡ್ತೀವಣ್ಣ, ನಮ್ಗೆ ಏನು ಧೈರ್ಯ ನಂದಂದರೆ ಬಂಡ ಧೈರ್ಯ ಅಂತಲೇ ಹೇಳ್ಬೋದು. ಸರಿ ಹಾಡ್ತೀವಿ ಅಂಥೇಳಿ ನಮ್ಮ ಪೋರ್ಷನ್ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ, ಹುಡುಗರ ಪೋರ್ಷನ್ಸ್ ಎಲ್ಲ ಅವ್ರು ಪ್ರಾಕ್ಟೀಸ್ ಮಾಡಿದ್ರು. ಅವತ್ತಿನ ಒನ್ಸ್ ಮೋರ್ ಸೂಪರ್ ಹಿಟ್ ಅವತ್ತು, ಅದೊಂದು ಮೆಮೊರೇಬಲು. ಆಮೇಲೆ ಇದೆಲ್ಲ ಹಾರ ಎಲ್ಲ ಹಾಕ್ತಾರಲ್ಲ, ಅದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ನಾನು ಹಾಡ್ಬೇಕಾದ್ರೆ ನನ್ನ ಮೈಕ್ ಹಿಂಗಿದ್ದಾಗ ನನಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಯಾರಾದರೂ ಹಾರ ತಂದು ಹಾಕಿದ್ರೆ ಹಿಂಗೆ ಒಗಾಸ್ತಿದ್ದೆ, ಅದಕ್ಕೆ ಜೋರಾಗಿ ಸಿಟ್ಟು ಬರುತ್ತೆ ಎಲ್ಲರಿಗೂ. ಕಲ್ಲು ತಗೊಂಡು ಹೊಡೆಯೋರು ಅವಾಗ. ಒಂದು ಕಲ್ಲೆಲ್ಲ ಬಿತ್ತು ನನಗೆ ಎಲ್ಲಿಂದ ನೆನಪಿಲ್ಲ, ಬಟ್ ಸಣ್ಣ ಸಣ್ಣ ಕಲ್ಲು ತಗೊಂಡು ಹೊಡೆಯೋರು. ಭಾರಿ ದಿಮಾಕು ಅಂತ, ದಿಮಾಕಿಗಲ್ಲ, ನಂಗೆ ಹಾಡಿಗೆ ಯಾರು ತೊಂದರೆ ಕೊಡಬಾರ್ದು ಅಂತ. ಈ ಥರ ಅನೇಕ ಪ್ರಸಂಗಗಳಾಗಿದ್ದಾವೆ. ಆಮೇಲೆ ವೇಣುಗೋಪಾಲ್ ಅವರ ಆರ್ಕೆಸ್ಟ್ರಾದಲ್ಲಿ ಹಾಡುವಾಗ ಅಷ್ಟೇ, ಅವರು ಕೊಳಲು ನುಡ್ಸ್ಕೊಂಡ್ಬಿಟ್ಟು ನಿನ್ನ ಮರೆಯಲಾರೆ, ಅದರಲ್ಲಿ ಪೀಸ್ ಬರುತ್ತೆ, ಹಾಡು ಪೀಸು. ನಾನು ಅಣ್ಣ ನೀವು ಏನಾದರೂ ಒಂದು ಕೆಲಸ ಮಾಡಿ ಅಣ್ಣ, ನೀವು ಹಾಡ್ತೀರ, ನನಗೆ ತೊಂದರೆ ಆಗುತ್ತೆ ಅಂತ ನಂದು. ಅದು ಯಾಕೆ ಅವರಿಗೆಲ್ಲ ಆ ಥರ ಹೇಳ್ತಿದ್ದೆ ಅಂದರೆ, ಆ ಒಂದು ನನಗೆ ಹಾಡು ಹಾಳಾಗಬಾರ್ದು ಅಂತ. ಇವತ್ತೂ ಅಷ್ಟೇ, ಇವತ್ತಿಗೂ ಯಾರಾದರೂ ಹಾಡನ್ನು ಹಾಳು ಮಾಡಿದ್ರೆ, ಎಸ್ಪೆಷಲಿ ಆ ಅಮ್ಮ ಅವ್ರದ್ದು, ಜಾನಕಿ ಅಮ್ಮ ಅವ್ರ ಗೀತೆನ ಯಾರಾದರೂ ಹಾಳು ಮಾಡಿದ್ರೆ ತುಂಬಾ ಕೋಪ ಬರುತ್ತೆ ನನಗೆ. ಆ ಕೋಪನ ಅದ್ಮಿಟ್ಕೊಳ್ತೀನಿ, ಹಂಗೆ ಫ್ರಸ್ಟ್ರೇಟ್ ಆಗಿ ನನ್ನ ಧ್ವನಿನೇ ನಾನು ಕಳ್ಕೊಂಬಿಟ್ಟೆ, ಅಷ್ಟು ಸಿಟ್ಟು ಬರ್ತಿತ್ತು ನನಗೆ. ಪಕ್ಕಾ ಹೇಳಬೇಕು, ನೀವು ಪ್ರಾಕ್ಟೀಸ್ ಯಾಕೆ ಮಾಡಲ್ಲ, ಆ ಥರ ಈ ಥರ ಮೋಜಿನ ಪ್ರಸಂಗಗಳು. ಭಾಳ ಖುಷಿ ಆಯಿತು, ಭಾಳ ಮೋಜಿನ ಪ್ರಸಂಗಗಳನ್ನು ನೆನಪು ಮಾಡಿಕೊಂಡ್ರೆ. ಯಾಕಂದರೆ ಆರ್ಕೆಸ್ಟ್ರಾಗಳಲ್ಲಿ ಈ ಥರದ್ದು ಘಟನೆಗಳು ಸಾಕಷ್ಟು ಕಲಾವಿದರಿಗೆ ನಡೆದಿರುತ್ತೆ. ಆಮೇಲೆ ನನಗನ್ಸೋದು, ನಿಮ್ಮ ಮೇಲೆ ಅತ್ಯಂತ ಗಾಢವಾದ ಪರಿಣಾಮ ಬೀರಿದಂಥ ಕಲಾವಿದರು ಯಾರು ಅಂತ ಆಗ ಹೇಳೋದಾದರೆ? ಎಲ್ಲ ಕಲಾವಿದರು ನನಗೆ ಇನ್ಸ್ಪೈರ್ ಮಾಡಲಿಲ್ಲ. ನಾನೊಬ್ಬರನ್ನ ದೇವತೆಯನ್ನು ಇಟ್ಕೊಂಡಿದ್ನಲ್ಲ, ಆ ದೇವತೆ ಅವತ್ತೂ ಇದ್ದರು, ಮಧ್ಯದಲ್ಲೂ ಇದ್ದರು, ಇನ್ನು ಮುಂದೆನೂ ಇರ್ತಾರೆ. ಯಾಕಂದರೆ ಗುರು ಒಬ್ಬರೇ ಇರಬೇಕಂತೆ, ಎಲ್ಲರೂ ಗುರುಗಳೇ. ಯಾಕಂದರೆ ಒಂದು ಸಣ್ಣ ಸಣ್ಣದು ವಿಚಾರಗಳಿಗೂ ಎಲ್ಲರೂ ಗುರು ಆಗ್ತಾರೆ. ಆದರೆ ನಾವು ಇಂಥವರಿಂದ ಕಲಿಬೇಕು ಅಂತ ನನಗೆ ಯಾರಿಂದನೂ ಅನಿಸ್ಲಿಲ್ಲ. ಎಲ್ಲರ ಹಾಡು ಹೇಳ್ತಿದ್ದೆ, ಇವನ್ನ ಬಿ ಕೆ ಸುಮಿತ್ರಕ್ಕ ಅವ್ರು ಹಾಡ್ತಿದ್ದೆ, ಮರೆತೆ ನಾನು ನನ್ನ ನಿಲುವ ಕಸ್ತೂರಿ ಶಂಕರ್ ಅವ್ರು ಹಾಡ್ತಿದ್ದೆ. ಅವರಿಗೆಲ್ಲ ಈಗ ತಮಾಷೆ ಮಾಡ್ತೀನಿ, ನಾನು ನಿಮ್ಮ ಹಾಡು ನಾ ಹಾಡ್ತಿದ್ದೆ ಅಕ್ಕ ಅಂತ ತಮಾಷೆ ಮಾಡ್ತೀನಿ. ಆ ಥರ ಹಾಡ್ತಿದ್ದೆ. ಬಿಟ್ಟರೆ ನಂಗೆ ಆರಾಧ್ಯ ದೈವ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಜಾನಕಿ ಅಮ್ಮ ಅವರೇ. ಇವನ್ ವಾಣಿ ಜಯರಾಮ್ ಕೂಡ ನಾನು ಕಮ್ಮಿ ಹಾಡ್ತಿದ್ದಿದ್ದು. ಪಿ ಸುಶೀಲಾ ಅವ್ರದ್ದು ವಿರಹ ಬಿಟ್ಟರೆ ಬೇರೆ ಯಾವುದು ಹಾಡ್ತಿರ್ಲಿಲ್ಲ ನಾನು. ಸೊ ಜಾನಕಿ ಅಮ್ಮ ಅವ್ರು ಹಾಡಿ ತುಂಬ ಹಾಡ್ತಿದ್ದೆ. ಹಾಗಾಗಿ ಯಾರಿಂದನೂ ಕಲಿಬೇಕು ಹಾಗೆ ಹೀಗೆ ಅಂತ ನನಗೇನು ಅನಿಸ್ಲಿಲ್ಲ. ಅದು ಸಣ್ಣವಳೆಲ್ಲ, ಬೇರೆ ಕಲಿಕೆ ಅನ್ನೋದು ಇರಲಿಲ್ಲ ನಮ್ಗೆ ಅವಾಗ. ಏನಿದೆ ಅದನ್ನು ಯಥಾವತ್ತಾಗಿ ಹೇಳೋದಷ್ಟೇ, ಆ ಥರ. ಆಮೇಲೆ ಅದೇ ರೀತಿ ನಮ್ಮ ಭಾಗದ ಕಲಾವಿದರನ್ನ ನೆನಪು ಮಾಡ್ಕೊಳ್ಳೋದಾದರೆ, ಯಾಕೆಂದರೆ ಈ ಕಾರ್ಯಕ್ರಮದ ಉದ್ದೇಶನೇ ಅದು ಶಾಂತಕ. ನೋಡಿ, ಇವತ್ತು ಒಬ್ಬರು ಮಹಾನ್ ಕಲಾವಿದ, ಒಬ್ಬ ದಾವಣಗೆರೆಯವರು ಹನುಮಂತರಾಜು ಅಂತ, ಇವತ್ತು ತೀರ್ಕೊಂಡ್ರು. ಹೆಸರು ಕೇಳಿದ್ದೀನಿ, ಇವತ್ತು ತೀರ್ಕೊಂಡ್ರು. ಹೌದಾ? ಹೌದು. ಹೆಂಗೆ ಅಂದರೆ SPB ಅವರ ಮತ್ತೊಂದು ಮುಖನೇ ಅವರು. ಅಷ್ಟು ಅದ್ಭುತವಾಗಿ ಹಾಡೋರು. ಅಂತ ಒಬ್ಬ ಮಹಾನ್ ಕಲಾವಿದ ಇವತ್ತು ಹೋಗ್ಬಿಟ್ರು. ಈ ಥರದ್ದು ಭಾಳಷ್ಟು ಮಿಸ್ ಆಗ್ತಿರುತ್ತೆ. ನಾನು ಅಂದ್ಕೊಳ್ಳೋದು, ಅಟ್ಲೀಸ್ಟ್ ನಮ್ಮ ಸಂವಾದದ ಮೂಲಕ ಅವರ ಹೆಸರುಗಳನ್ನು ಪ್ರಸ್ತಾಪ ಮಾಡ್ತಾ ಆರ್ಕೆಸ್ಟ್ರಾದಲ್ಲಿ ಇವರೆಲ್ಲ ಇದ್ದರು ಅನ್ನೋವಂಥ ವಿಚಾರನ ನಾನು ಮುಖ್ಯವಾಗಿ ತರಬೇಕು ಅನ್ನೋದು ಉದ್ದೇಶ. ಹಾಗಾಗಿ ನಿಮ್ಮ ಮೇಲೆ ಆಗಿನ ಕಾಲದಲ್ಲಿ ನಮ್ಮ ಭಾಗದ ಯಾವ ಹಿರಿಯ ಕಲಾವಿದರು ಪರಿಣಾಮ ಬೀರೋರು, ಯಾರನ್ನು ನೋಡಿ ನಾನು ಹಾಡಬೇಕು ಅಂತ ಅನಿಸ್ತಿತ್ತು? ಅಲ್ಲ, ಹಾಡಬೇಕು ಅಂತ ಅನಿಸ್ತಿರ್ಲಿಲ್ಲ, ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದೆ ನಾನು. ಅದನ್ನ ಹೇಳಿದ್ನಲ್ಲ, ಹಾಡಬೇಕು ಅಂತ ಯಾರು ಒಬ್ಬರನ್ನಾದ್ರೂ ಅಮ್ಮನ ಅಷ್ಟೇ ನಾನು ನೆನೆಸ್ಕೊಳ್ತಾ ಇದ್ದು. ಅದರಲ್ಲಿ ಶಿವಲಿಂಗಪ್ಪ ಅವ್ರು ಹಾಡುವಾಗ ಖುಷಿ ಆಗೋದು ನಮಗೆ ಭಾಳ. ಇವರು PB ಶ್ರೀನಿವಾಸ್ ಹಾಡ್ದಾಗ ಹಾಡೋರು, ಹನುಮಂತಣ್ಣ ಹೇಳಿದ್ರಲ್ಲ, ಅವರು SP ಅವ್ರ ಥರ ಹಾಡೋರು. ಮೊದಲಿಗೆ ಒಂದು ಶ್ಲೋಕ ಹಾಡೋರು ಅವರು, ನಂಗೆ ಕರೆಕ್ಟ್ ನೆನಪಿದೆ. ದಾವಣಗೆರೆ ಅವ್ರು ತಾನೆ? ಹೌದು, ದಾವಣಗೆರೆ. ಹಾಂ, ಕೇಳಿದ್ದೀನಿ, ನಮ್ಮ ಜೊತೆಗೆಲ್ಲ ಹಾಡ್ಯಾರ ಅವರು. ಆಮೇಲೆ ವೆಂಕಟೇಶ್ ಅಂತ ಒಬ್ಬರಿದ್ದರು, ಅವರು ತೀರ್ಕೊಂಡ್ರು ಅನ್ಸುತ್ತೆ ಬಹುಶಃ. ಅವರು ಎಷ್ಟು ಜನಕ್ಕೆ ಅವ್ರ ಹಾಡನ್ನೆಲ್ಲ ಅವ್ರು ಹಾಡೋರು. ಜನ್ಮ ಕೊಟ್ಟ ತಾಯಿ ಹೆಣ್ಣು ಅದೆಲ್ಲ ಹಾಡೋರು. ಎಷ್ಟು ಅದ್ಭುತವಾಗಿ ಹಾಡೋರು ಅಂದರೆ ಯಾವ ಹೆಣ್ಮಕ್ಳು ಹಾಡಲ್ಲ, ಅಷ್ಟು ಚೆನ್ನಾಗಿ ಅವರು ಸ್ತ್ರೀ ಕಂಠದೆಲ್ಲ ಹಾಡೋರು. ಆವಾಗ ಅನಿಸ್ತಿತ್ತು ಇವ್ರ ಥರನೇ ಹಾಡಬೇಕು, ಪ್ರಯತ್ನ ಪಡಬೇಕು ಅಂತ ಅನಿಸ್ತಿತ್ತು. ಬಿಟ್ಟರೆ ಮತ್ತು ಬೇರೆ ಯಾರು ಅಷ್ಟು ನನಗೆ, ಪ್ರಭಾ ಅಕ್ಕ ಅವರು ಹಾಡೋರು. ದಾವಣಗೆರೆಯಿಂದ ಸುಮಾರು ಜನ ಹೆಣ್ಮಕ್ಳು ಬರೋರು, ಭಾಗ್ಯ ಅಂತ ಒಬ್ಬರು, ಆಮೇಲೆ ದಯಾವತಿ, ಆಮೇಲೆ ರಾಘವೇಂದ್ರ ಅವರ ತಂಗಿ ಒಬ್ಬರು, ಅವರು ಚೆನ್ನಾಗಿ ಹಾಡೋರು. ಅವರೆಲ್ಲ ನಂಗೆ ಖುಷಿ ಕೊಡ್ತಿತ್ತು ಅವ್ರು ಹಾಡುವಾಗ. ನಾನು ಇವ್ರ ಥರನೇ ಆಗಬೇಕು ಅಂತೇನು ಆ ಥರ ಅನ್ಕೊಳ್ತಿರ್ಲಿಲ್ಲ, ಬಟ್ ನಂಗೆ ಅವರೆಲ್ಲ ಒಂದು ಪ್ರಭಾವ ಬೀರಿದಂಥ ಹಿರಿಯ ಕಲಾವಿದರುಗಳು. ಆಮೇಲೆ ನಾನು ಹೇಳಿದ್ನಲ್ಲ ಮಂಜುಳಾ ಗುರುರಾಜ್, ಆಮೇಲೆ ಅವ್ರ ಶಿಷ್ಯನೇ ನಾನು ಆಗ್ತೀನಿ ಅಂತ ನಾನು ಆವಾಗ ಎನಿಸ್ಕೊಂಡೇ ಇರಲಿಲ್ಲ, ಆದೆ. ಹಾಗಾಗಿ ಎಲ್ಲ ಒಂದು ಆ ಭಾವ ಒಂದು
ಇದೆ ಅದು ನಮ್ಮದ್ರಲ್ಲಿ ಅಷ್ಟೇ. ಆರ್ಕೆಸ್ಟ್ರಾ ಕಲಾವಿದರು, ಹಿರಿಯರು, ಹಳಬರು, ಹಳೆ ಕಾಲ ಎಲ್ಲವನ್ನೂ ಮಾತಾಡ್ತಾ ಹೋದ್ವಿ. ಸಾಮಾನ್ಯವಾಗಿ ನಾನು ಎಲ್ಲರ ಜೊತೆಗೆ ಸಂವಾದದಲ್ಲಿ ಕೇಳೋವಂಥ ಒಂದು ಕಾಮನ್ ಕ್ವೆಶ್ಚನ್ ಅಂತಂದರೆ, ವಾದ್ಯಗೋಷ್ಠಿ ಕಲಾವಿದರು ಎಲ್ಲ ಪ್ರಕಾರಗಳನ್ನು ಲೀಲಾಜಾಲವಾಗಿ ತುಂಬ ಅದ್ಭುತವಾಗಿ ಅದನ್ನು ಪ್ರಚುರಪಡಿಸುವಂಥವ್ರು ವಾದ್ಯಗೋಷ್ಠಿ ಕಲಾವಿದರು. ಯಾಕಂದರೆ ಇಲ್ಲಿ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ ಕಲಾವಿದನಿಗೆ. ಜಾನಪದದವರು ಜಾನಪದ ಅಷ್ಟೇ ಹಾಡಬೇಕು, ಭಾವಗೀತೆ ಭಕ್ತಿಗೀತೆ ಹಾಡೋರು ಅಷ್ಟೇ ಹಾಡಬೇಕು, ಶಾಸ್ತ್ರೀಯ ಹಾಡೋರು ಶಾಸ್ತ್ರೀಯನೇ ಹಾಡಬೇಕು. ಅವ್ರು ಮತ್ತೆ ಸಿನಿಮಾ ಹಾಡುಗಳನ್ನು ಹಾಡುವಾಗ ಎಡುತ್ತಾರೆ. ವಾದ್ಯಗೋಷ್ಠಿಯವ್ರು ಹಂಗಲ್ಲ. ನಮ್ಮಲ್ಲಿ ಲಾವಣಿ ಹಾಡಿದ್ದು ಉಂಟು, ಗಜಲ್ ಹಾಡಿದ್ದು ಉಂಟು, ಖವಾಲಿ ಹಾಡಿದ್ದು ಉಂಟು ಹಿಂದಿ ಕಾರ್ಯಕ್ರಮಗಳಲ್ಲಿ. ಸೊ ಎಲ್ಲ ಪ್ರಕಾರಗಳನ್ನು ಸಮರ್ಥವಾಗಿ ಇಲ್ಲಿ ಹೆಂಗೆ ಅಂದರೆ ಜೆರಾಕ್ಸ್ ಆರ್ಟಿಸ್ಟ್ ಥರ ಕಾಪಿ ಮಾಡು, ಕೇಳು, ಹಾಡು ಅಷ್ಟೇ. ಅದು ಎಂಥದ್ದಾರು ಇರಲಿ, ಧೈರ್ಯ ವಾದ್ಯಗೋಷ್ಠಿ ಕಲಾವಿದರಿಗೆ. ಯಾಕೆಂತಂದರೆ 95% ಯಾರೂ ಇದಕ್ಕೆ ಶಾಸ್ತ್ರೀಯ ಕಲಿತೇ ಬಂದಿರಲ್ಲ ಈ ಫೀಲ್ಡ್ಗೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಎದುರಿಗೆ ಮಹಾನ್ ಕಲಾವಿದರುಗಳು ನಮಗೆ ನೋಡೋಕ್ಕೆ ಸಿಕ್ಕಿದ್ದಾರೆ, ನುಡಿಸೋರಾಗಲಿ ಅಥವಾ ಹಾಡೋರಾಗಲಿ. ನನ್ನ ಬೇಗುದಿ ಏನಂತಂದರೆ, ಜೀವನನ ಇದಕ್ಕೆ ಮುಡುಪಾಗಿಟ್ಟು ಪ್ರಪಂಚವನ್ನೇ ಮರೆತು ಹಾಡುಗಾರಿಕೆ ಅಥವಾ ನುಡಿಸೋದು ಬಿಟ್ಟರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ ಪಾಪ. ಇಷ್ಟೆಲ್ಲ ಜೀವನ ಕಳೆದವ್ರಿಗೆ ಪ್ರಶಸ್ತಿ ಪುರಸ್ಕಾರಗಳು, ಸರ್ಕಾರದ ಸವಲತ್ತುಗಳು ಅಂದ ತಕ್ಷಣ ಶೂನ್ಯ, ಏನೂ ಇಲ್ಲ, 0. ಸೊ ಇದು ನಮಗೆ ಬಹಳಷ್ಟು ಕಾಡುತ್ತೆ. ನನಗನ್ಸೋದು ಈ ಸಂವಾದದ ಮೂಲಕ ನಾಳೆ ಪ್ರಶ್ನೆಗಳು ಹೇಳಬೇಕು. ಕರ್ನಾಟಕದ ರಾಜ್ಯಾದ್ಯಂತ ಕಲಾವಿದರುಗಳು, ವಾದ್ಯಗೋಷ್ಠಿ ಕಲಾವಿದರು ಅದರಲ್ಲಿ ಮುಖ್ಯವಾಗಿ ಅವರು ಪ್ರಶ್ನೆ ಮಾಡೋವಂಥ ಆಗಬೇಕು, ಒಗ್ಗಟ್ಟಾಗಬೇಕು ಅನ್ನೋದು ನನ್ನ ಯೋಚನೆ. ಸೊ ಇದನ್ನು ನೀವು ಹೆಂಗೆ ಅನಲೈಸ್ ಮಾಡ್ತೀರಿ? ನಿಮ್ಗೇನು ಅನಿಸುತ್ತೆ? ನಿಮ್ಮ ಪ್ರಶ್ನೆ ಚೆನ್ನಾಗಿದೆ ಮತ್ತು ಮಹತ್ವದ ಪ್ರಶ್ನೆ ಕೂಡ ಅದು. ಅಂದರೆ ಈ ಆರ್ಕೆಸ್ಟ್ರಾ ಅಂತ ಹೇಳೋದೇನಿದೆಯಲ್ಲ, ಅದು ಅದರಲ್ಲಿ ಕೆಲವರು ಉದ್ಯೋಗದಲ್ಲಿ ಇದ್ದವರು ಕೂಡ ಆರ್ಕೆಸ್ಟ್ರಾದ ಹವ್ಯಾಸಿ ಕಲಾವಿದರು ಆಗಿರ್ತಾರೆ. ಕೆಲವರು ಅದನ್ನೇ ನಂಬಿಕೊಂಡು ಅದಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು ಎಷ್ಟೋ ಜನ ಇದ್ದಾರೆ. ಅಂದರೆ ಅವರು ಓನರ್ಗಳಾಗಿರ್ತಾರೆ. ಸೊ ಅವ್ರ ಕೆಳಗಡೆ ವಾದ್ಯದ ಎಲ್ಲ ಗುಂಪು ಇರುತ್ತೆ. ಸೊ ಯಾಕೆ ಈಗ ಪ್ರಶಸ್ತಿಗಳು ಹೇಳಬೇಕಂತಂದರೆ, ಪ್ರಶಸ್ತಿಗಾಗಿ ಹಾಡಿದವರಲ್ಲ ನಮ್ಮ ಆರ್ಕೆಸ್ಟ್ರಾದವರು. ನನಗೆ ಗೊತ್ತಿರಂಗೆ ಕೆಲವರೆಲ್ಲ ಏನು ಪ್ರಸಿದ್ಧಿ ಪಡಿಬೇಕು, ಇವರು ಬರೀ ಕಾರ್ಯಕ್ರಮ ನಾವು ಹಾಡಬೇಕು, ಆ ಟೈಮಲ್ಲಿ ಏನು ಎಂಜಾಯ್ ಮಾಡಬೇಕು ಅಷ್ಟೇ, ಮುಗೀತು. ನನ್ನ ಅನಿಸಿಕೆ, ಅದು ನನ್ನ ಅಭಿಪ್ರಾಯ ಕೂಡ. ಯಾಕಂದರೆ ಯಾರು ನನಗೆ ಇಂಥದ್ದೇ ಆಗಬೇಕು, ನನಗೆ ಪ್ರಶಸ್ತಿ ಬರಬೇಕು, ನನಗೆ ಪ್ರಸಿದ್ಧಿ ಪಡಿಬೇಕು, ನಾನು ಇನ್ನೆಲ್ಲೋ ಹಾಡಬೇಕು ಅನ್ನೋ ಯಾವುದೇ ಒಂದು ದುರುದ್ದೇಶದಿಂದ ಹಾಡ್ತಿರ್ಲಿಲ್ಲ ಅವರು. ಹಾಗಾಗಿ ಮತ್ತು ಸಂಘಟಿತರಾಗಲಿಲ್ಲ ಅವರು. ಅಂದರೆ ಆರ್ಕೆಸ್ಟ್ರಾಗಳು ಈಗ ಉದಾಹರಣೆಗೆ ತರೀಕೆರೆಯಲ್ಲಿ, ಭದ್ರಾವತಿಲಿ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ನಾವೆಲ್ಲ ಮುಖಂಡರು ಒಂದು ಒಗ್ಗಟ್ಟಾಗಿ ಒಂದು ಒಕ್ಕೂಟ ಮಾಡೋಣ ಅಂತ ಆ ದಿನಗಳಲ್ಲಿ ಯಾರೂ ಮಾಡಿಲ್ಲ. ಅದು ಈ ದಿನಗಳಲ್ಲಿ ಮಾಡಿರ್ಬೋದು, ಬಹುಶಃ ಇದೆ ಅಂತ ಅನ್ಸುತ್ತೆ. ಭದ್ರಾವತಿ ಇದೆ, ಭದ್ರಾವತಿ ಜಿಲ್ಲಾ ಕಲಾವಿದರು, ಹೌದು ಇದೆ. ಮೊದಲು ಇರಲಿಲ್ಲ ನಮ್ಮ ಕಾಲದಲ್ಲಿ, ನಂಗೆ ಗೊತ್ತಿರೋಂಗೆ ಖಂಡಿತವಾಗಲೂ ಇದ್ದಿಲ್ಲ. ಹಾಗೆ ಯಾಕೆ ಅವ್ರವ್ರದ್ದೇ ಸೀಮಿತ ಪ್ರದೇಶ, ವಾಣಿ ಮೆಲೋಡಿಯಸ್ಸು, ಭದ್ರಾವತಿ, ಆಮೇಲೆ ತರೀಕೆರೆ, ವೇಣುಗೋಪಾಲು, ಆಮೇಲೆ ಜಾರ್ಜ್ ಪ್ರಭಾಕರು, ಹೀಗೆ ಎಲ್ಲ ಅವರವರು ಇದ್ದಂಥ ಕಾಲ ಅದು. ಈಗೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಸಂಘಟನೆಗೆ ಒಂದು ಬೆಂಬಲ ಇದೆ, ಬೆಲೆ ಇದೆ, ಅದಕ್ಕೊಂದು ಬಲ ಇದೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲ ಸಂಘಟಿತರಾಗಿ ಈಗ ತಮ್ಮ ಉದ್ದೇಶಗಳನ್ನು, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸರ್ಕಾರದ ಮುಂದಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಮಾಡಿದ್ದಾರೆ, ಇವಾಗ ಮಾಡಿಲ್ಲ ಅಂತಲ್ಲ. ಆದರೆ ಅದಕ್ಕಾಗಿ ಹಂಬಲಿಸ್ಕೊಂಡು ಅದಕ್ಕಾಗಿ ಸಮಯವನ್ನು ವ್ಯಯಿಸೋದು ಅವರಿಗೆ ಆಗದೇ ಇರೋಂಥ ಕೆಲಸ ಅಂತ ನಾನು ಭಾವಿಸ್ತೀನಿ. ಕರೆಕ್ಟು, ನೀವು ಹೇಳಿದ್ದೆಲ್ಲ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಸೊ ಆಗಿನ ಕಾಲದಲ್ಲಿ ಸ್ವಲ್ಪ ಫಾರ್ಮಿಗೆ ಬಂದು ಆರ್ಕೆಸ್ಟ್ರಾ ಒಂದು ಪ್ರೌಢಿಮೆಗೆ ಬಂತಲ್ಲ, ಆ ಟೈಮಲ್ಲೇ ಈ ಥರದ್ದೆಲ್ಲ ಸಂಘಟನೆ ಮಾಡಿ ನಮಗೆ ನ್ಯಾಯ ಕೊಡಬೇಕು, ನಮಗೆ ಹಕ್ಕುಗಳನ್ನು ಬೇಕು, ನಮ್ಮನ್ನು ಗುರುತಿಸಿ ಅಂತ ಎಲ್ಲ ಕೇಳೋವಂಥ ಟೈಮ್ ಇದು. ಯಾರೂ ತಾನಾಗಿ ತಾನು ಯಾರೂ ಕೊಡೋದಿಲ್ಲ. ಮತ್ತು ರಾಜಕಾರಣಿಗಳು ನಮ್ಮ ಕಲಾವಿದರುಗಳಿಗೆ ಹೆಂಗೆ ಅಂತಂದರೆ 1-to-1 ಪರಿಚಯ ಇದ್ದಾರೆ. ಏನು ಸಿಂಗ್ ಅಂತ ಕೇಳೋರು ಇದ್ದಾರೆ, ಏನು ಚಂದಕಾಂತ್ ಮಾತಾಡ್ಸೋರು ಇದ್ದಾರೆ. ಇಲ್ಲಿ ಶಾಸಕರು, MP ಗಳು, ಮಿನಿಸ್ಟ್ರುಗಳಿಂದ ಹಿಡಿದು ನಾವೆಲ್ಲರ ಎದುರಿಗೆ ಹಾಡಾಗಿದೆ, ಎಲ್ಲ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಅಟ್ಲೀಸ್ಟ್ ಇವರಿಗೆ ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮಗಳನ್ನು ಕೊಡಬೇಕು. ಅಲ್ಲ, ಈಗಲೂ ನಡೀತಾ ಇದೆ ಅದು. ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಆರ್ಕೆಸ್ಟ್ರಾನ ಒಂದು ಭಾಗವಾಗಿ ತಗೊಂಡಿಲ್ಲ. ಅದು ಯಾಕೆ ತಗೊಂಡಿಲ್ಲ, ಅದು ಕ್ರೈಟೀರಿಯಾ ಏನು ಬೇರೆ ಇರ್ಬೋದು, ಅವರು ಅನಿಸಿಕೆಗಳ ಅಭಿಪ್ರಾಯಗಳು ಬೇರೆ ಇರ್ಬೋದು. ಆದರೆ ಬಂಗಾರಪ್ಪನವರ ಕಾಲದಲ್ಲಿ
ಅಂದರೆ ಅವರು ಕಲೆಗೆ ಭಾರಿ ಪ್ರೋತ್ಸಾಹ ಕೊಡೋರು. ಅದು ಒಂದು ಪ್ರಸಂಗ ಹೇಳಕ್ಕೆ ಇಷ್ಟಪಡ್ತೀನಿ, ಹೇಳ್ಬೋದಾ? ಹೇಳಿ ಹೇಳಿ ಪ್ಲೀಸ್. ಆನ್ಮಟ್ಟಿಯಲ್ಲಿ ಅವ್ರದ್ದು ತೋಟದ ಮನೆ ಇದೆ, ಅಲ್ಲಿ ನಾವು ಹೋದ್ವಿ, ಬಿಡಾರ ಹೂಡಿದ್ವಿ. ಆಗ ಪ್ರಾಕ್ಟೀಸಲ್ಲಿ ನಮ್ಮದು ಜಾರ್ಜ್ ಪ್ರಭಾಕರ್ ಕುಟುಂಬದಿಂದ ಅಲ್ಲಿ ಪ್ರಾಕ್ಟೀಸು. ಆಮೇಲೆ ನಂತರದಲ್ಲಿ ಅದನ್ನು ಸೊರಬದ ಸ್ಕೂಲಲ್ಲಿ ಅದನ್ನು ಪ್ರಸ್ತುತಪಡಿಸೋಕ್ಕಿತ್ತು ನಮಗೆ. ಆವಾಗ ನಮ್ಮ ಜೊತೆಗೆ ಮಮತಾ ಶೆಣೈ ಅಂತ ಇದ್ರಲ್ಲ, ಫಿಲ್ಮ್ ಆ್ಯಕ್ಟ್ರೆಸ್ಸು, ಅವ್ರ ತಂಗಿ ಇದ್ದರು, ಅವರಿದ್ದರು. ಆಮೇಲೆ ನಮ್ಮ ತಂಗಿ ನಾನು ಕರ್ಕೊಂಡೋಗಿದ್ದೆ. ಅಂದರೆ 3 ಜನ ಹೆಣ್ಮಕ್ಳಿದ್ವಿ ನಾವು. ಅಂದರೆ ಒಂದು ಆರ್ಕೆಸ್ಟ್ರಾದಲ್ಲಿ ಹೆಣ್ಮಕ್ಳು ಇರಬೇಕು. ನಮ್ಮ ಕಾಲದೆಲ್ಲ ಡ್ಯಾನ್ಸ್ ಎಲ್ಲ ಇರಲಿಲ್ಲ, ಡ್ಯಾನ್ಸಿಗೆ ಅಷ್ಟು ಮಹತ್ವ ಕೊಡ್ತಿಲ್ಲ, ಹಾಡಿಗೆ ಮಹತ್ವ ಕೊಡ್ತಾಯಿದ್ರು. ಆಗ 3 ಜನ ನಾವು ಹೆಣ್ಮಕ್ಳು ಮತ್ತೆಲ್ಲ ಪುರುಷರು ಎಲ್ಲ ಸೇರ್ಕೊಂಡು ಒಳ್ಳೆಯದು ಕಾರ್ಯಕ್ರಮ. ಅಷ್ಟೊತ್ತಿಗೆ ಬಂಗಾರಪ್ಪನವರು ಎಂಟ್ರಿ ಆದರು. ಅವ್ರ ಮನೆಯಲ್ಲೇ ನಮ್ಗೆ ಆತಿಥ್ಯ ಇತ್ತು. 2 ದಿನ ಅಲ್ಲೇ ಇದ್ವಿ ರಿಹರ್ಸಲ್ ಮಾಡಿ. ಮತ್ತು ಆ ದಿನ ಪ್ರೋಗ್ರಾಮು. ಅವತ್ತು ಅವರು ನಾನಿರುವುದೇ ನಿಮಗಾಗಿ ಹಾಡಿದೆಯಲ್ಲ, ಅದನ್ನು ಹಾಡಿದ್ರು ಅವರು. ಅಥವಾ ಯಾವುದೋ ಒಂದು ಒಟ್ಟು ರಾಜ್ಕುಮಾರ್ ಅವ್ರದ್ದೇ ಸಂಗೀತ ಅಭಿರುಚಿ ಭಾಳ ಇತ್ತು ಅವ್ರಿಗೆ. ಹಾಡಿದ್ರು, ನೀವು ನಂಬ್ತಿರೋ ಬಿಡ್ತಿರೋ 1 ನಿಮಿಷ ಕಂಪ್ಲೀಟಾಗಿ ಚಪ್ಪಾಳೆ ತಟ್ಟಿದ್ದಾರೆ. ಅಷ್ಟೋ ತನಕ ನಾವು ಹಾಡಿದ್ವಿ, ನಮ್ಗೊಂದು ಚಪ್ಪಾಳೆ ಇಲ್ಲ. ಇವಾಗ ನಂಗೆ ಕೇಳಿ ಬಡಿಸ್ಕೊಳೋದು ಇರಲಿಲ್ಲ, ಅವರಾಗೆ ತಟ್ಟಬೇಕು ಪ್ರೇಕ್ಷಕರು ಖುಷಿಯಾಗಿ. ನಮ್ಮ ಹಾಡಿಗೆ ಏನೂ ಸ್ಪಂದನೆ ಸಿಕ್ಕಲಿಲ್ಲ. ಎಲ್ಲ ಹಳ್ಳಿಯವರು. ಬಂಗಾರಪ್ಪನವರು ಅಂದರೆ ಅವ್ರಿಗೆ ಏನೋ ಒಂದು ರೋಮಾಂಚನ ಮತ್ತು ಕಲೆಗೆನ್ನ ಒಂದು ಆರಾಧಿಸ್ತಾ ಇದ್ರು ಅವರು. ನಿಜ, ಅಂಥವ್ರ ಕಾಲದಲ್ಲಿ ಸಿಕ್ಕಿದೆ ಕೆಲವರಿಗೆ. ಅವರು ಡೊಳ್ಳು ಕಟ್ಟಿದ್ದು ನೋಡಿದ್ದೀನಿ, ಹಾಡಿದ್ದು ನೋಡಿದೆ, ಎಲ್ಲ ತುಂಬ ಆ್ಯಕ್ಟಿವ್. ಬಂಗಾರಪ್ಪನವರು ಅಂದರೆ ಅವ್ರಿಗೆ ಒಟ್ಟಲ್ಲಿ ಸಂಗೀತದಲ್ಲಿ ಭಾಳ ಒಲವಿತ್ತು. ಹೌದು, ಖಂಡಿತವಾಗ್ಲು. ಶಾಂತಕ, ನಿಜ ನೀವು ಹೇಳಿದ್ದು ಕರೆಕ್ಟು. ಬಂಗಾರಪ್ಪನವರು ರಾಜಕಾರಣಿಗಳು, ಅವರಿಂದ ಒಂದಿಷ್ಟು ಜನಕ್ಕೆ ಅನುಕೂಲನೂ ಆಯಿತು ಅಂತ ಹೇಳಿದ್ರಿ, ಕರೆಕ್ಟು. ನಾನು ಹೇಳಿದ್ದು ಸಾರ್ವತ್ರಿಕವಾಗಿ ಇದು ಯಾವಾಗಲೂ ಸಿಗುವಂಥ ಮನ್ನಣೆ ಆಗಲಿ ಅನ್ನೋದು. ಆಮೇಲೆ ಈಗ ಭಾಳಷ್ಟು ವಿಷಯಗಳನ್ನು ಮಾತಾಡ್ತಾ ಹೋದ್ವಿ. ಸುಗಮ ಸಂಗೀತ ಪರಿಷತ್ತಲ್ಲೂ ಕೂಡ ನೀವು ಈಗ ಭಾಳಷ್ಟು ಕಲಾವಿದರನ್ನ ಬೆಳೆಸ್ತಾ ಇದ್ದೀರಿ. ತುಂಬ ಕಲಾವಿದರನ್ನ ಗೀತೋತ್ಸವಕ್ಕೆ ಕಳಿಸ್ಕೊಡ್ತೀರಿ, ಭಾಳಷ್ಟು ಇದನ್ನು ಪ್ರೋತ್ಸಾಹ ಕೊಡ್ತಾ ಇದ್ದೀರ. ಮುಂದಿನ ಜನ್ರೇಷನ್ನವರು ಆರ್ಕೆಸ್ಟ್ರಾ ಆಗಲಿ ಸುಗಮ ಸಂಗೀತ ಆಗಲಿ ಎಲ್ಲ ಒಂದೇ, ನಾವೆಲ್ಲ ಕಲಾವಿದರು ಅಷ್ಟೇ. ಮುಂದಿನ ತಲೆಮಾರಿನ ಕಲಾವಿದರು ಹೇಗೆ ಬಂದರೆ ಒಳ್ಳೆಯದು ಅಂತ ನಿಮ್ಮ ಅಭಿಪ್ರಾಯ? ಅವರಿಗೆ ಕಿವಿ ಮಾತುಗಳು ಅಥವಾ ಸಂದೇಶ? ಕಿವಿ ಮಾತು ಅಂತ ಹೇಳೋದಕ್ಕಿಂತ ಈ ಸಂಗೀತ ಅಂತ ಹೇಳಿದ್ರೆ ಅದೊಂದು ಬೇಸ್ಮೆಂಟ್ ಅಂತಿದೆ. ಬೇಸ್ಮೆಂಟ್ ಯಾವುದು? ಅದಕ್ಕೆ ಶಾಸ್ತ್ರೀಯ. ಹೌದು. ನಿನಗೆ ಏನೂ ಬರಲ್ಲಪ್ಪ, ನೀನು ಹಾಡೋದು ಹೆಂಗೆ ಅಲ್ವಾ? ಇಲ್ಲಿ ಕೇಳಬೇಕು, ಅಲ್ಲಿ ಹಾಡಬೇಕು ಅಂದರೆ ಈಗ ನಮಗೇನು ಅಂದರೆ ನೀವು ಹೇಳ್ದಂಗೆ ಜೆರಾಕ್ಸ್ ಕಾಪಿ ನಾವೆಲ್ಲ ಹಾಡೋದು. ಆದರೆ ಈಗ ಹೊಸ ಹಾಡುಗಳನ್ನು ಫಿಲ್ಮಲ್ಲೇ ಹಾಡಬೇಕು ಅಂತ ಇಟ್ಕೊಳ್ಳಿ. ಅವ್ರಿಗೆ ನೊಟೇಷನ್ ಕೊಡಬೇಕು. ಆ ನೊಟೇಷನ್ ಏನು ಅಂತ ಇವ್ರು ಅರ್ಥ ಮಾಡ್ಕೋಬೇಕು ಅಲ್ವಾ? ಅದರಿಂದ ಬೇಸ್ಮೆಂಟ್ ಅಂದರೆ ಬುನಾದಿ ಶಾಸ್ತ್ರೀಯ ಕಲಿತ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಕಲೀಲೇಬಾರ್ದು ಅಂತ ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತ ಅವರು ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಂದು ನಾಲೆಡ್ಜ್ ಇರಬೇಕು. ಅಟ್ಲೀಸ್ಟ್ ಒಂದು ಬೇಸ್ಮೆಂಟ್ ಹಾಕ್ಕೊಂಡು ಹೋದರೆ ಅದು ಪಾಯ ಚೆನ್ನಾಗಿದ್ದರೆ ಮನೆ ಚೆನ್ನಾಗಾಗುತ್ತೆ. ಹಂಗೆ ಸಂಗೀತದ ಲೋಕದಲ್ಲಿ ಎಲ್ಲಿ ಬೇಕಾರಲ್ಲಿ ಅಡ್ಡಾಡ್ಬೋದು ಅವರು. ಅದರಿಂದ ಒಂಚೂರು ಸಂಗೀತ ಕಲಿತ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಏನೋ ಒಂದು 4 ಹಾಡು ಹೇಳಿದೆ, ಫೇಮಸ್ ಆದೆ, ಮತ್ತಿರ್ಗಾ ಪ್ರೋಗ್ರಾಮ್ ಕೊಟ್ಟೆ ಅಲ್ಲ. ಬೇರೆಯವ್ರು ಹೇಳಿದ್ದೇ ಹಾಡೋದಕ್ಕಿಂತ ಹೊಸ ಕವಿಗಳು ಹುಟ್ಟಬೇಕು, ಹೊಸ ಸಾಹಿತ್ಯ ಬರಬೇಕು, ಹೊಸ ಗಾಯಕರು ಬರಬೇಕು, ಟ್ಯೂನ್ ಆಗಬೇಕು. ಹಾಡಿದ್ದೇ ಹಾಡೋ ಕಿಸಬಾಯಿ ದಾಸನ ಸಂಗೀತ ನಿರ್ದೇಶಕರು ಹಾಗೆ ಅಪ್ಡೇಟ್ ಆಗಬೇಕು. ಈಗ ನೋಡಿ, ಸುಗಮ ಸಂಗೀತವನ್ನು ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋದರು ಹಳಬರು. ಈಗ ಹೆಚ್ಚು ಕಡಿಮೆ ಭಾವಗೀತೆಗಳ ಪ್ರೊಡಕ್ಷನ್ ನಿಂತು ಹೋಗಿದೆ ಅಂತ ನನ್ನ. ಅದಾಗಬಾರ್ದು. ಯಾಕಂದರೆ ನಿಂತ ನೀರು ಕುಡಿಯೋಯ್ತಾ ಅಂತ. ಇಲ್ಲ, ಆಗುತ್ತೆ. ಅದು ಪರಿವರ್ತನೆ ಜಗದ ನಿಯಮ ಅನ್ನಂಗೆ ಖಂಡಿತವಾಗ್ಲೂ ಆಗತ್ತೆ. ಆದರೆ ಸ್ವಲ್ಪ ಎಲ್ಲ ಮನಸ್ಸು ಮಾಡಬೇಕು. ಯುವ ಜನಾಂಗ ಏನಿದೆ ಅಲ್ಲ, ಅವರು ತಮ್ಮ ಸ್ವಂತಿಕೆನ ಬೆಳೆಸ್ಕೋಬೇಕು. ಆದಷ್ಟು ಅದ್ರ ಬಗ್ಗೆ ಹೆಚ್ಚು ಒಲವು, ಆಮೇಲೆ ತುಡಿತ ಮಿಡಿತ ಎಲ್ಲವನ್ನೂ ಇಟ್ಕೋಬೇಕು. ಅದು ಪ್ರೀತಿಸ್ಬೇಕು. ಉಪಾಸನೆ ಅಂದರೆ ಇನ್ನೇನು ಅಲ್ವಾ? ಸಂಗೀತದ ಉಪಾಸನೆ ಯಾರು ಮಾಡ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಸಾಧನೆ ಮಾಡಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಉನ್ನತಿ ಖಂಡಿತವಾಗ್ಲೂ ಸಿಗತ್ತೆ ಅಂತ ನನ್ನ ಭಾವನೆ. ಈ ಡಿಟಾಕ್ಸ್ ಕನ್ನಡ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಹೊರಟಿದೆ ಅನ್ಸತ್ತೆ ನನಗೇನು. ಯಾಕಂದರೆ ಯಾರಿಗೂ ಇದು ಇಂಟ್ರೆಸ್ಟ್ ಇಲ್ದಿರೋ ಸಬ್ಜೆಕ್ಟ್ ಇದೆ, ಹೌದಾ? ಕಳೆದೋದ ದಿನಗಳು ಅದನ್ನು ಯಾರು ಮೆಮೊರಿ ಇದು ಮಾಡ್ತಾರೆ? ಬೇಡ. ಮತ್ತು ಹಿರಿಯರು ಕೆಲವರೆಲ್ಲ ಅಸ್ತಂಗತರಾಗಿದ್ದಾರೆ, ಕೆಲವರು ಇದ್ದಾರೆ ಮಾತಾಡೋವಂಥ ಸ್ಟೇಜಲ್ಲಿಲ್ಲ. ಇದು ಯಾಕೆ ಬೇಕು ಅಂತ ಹೇಳಿ ಇರೋರು ಇದ್ದಾರೆ. ಆದರೆ ಅದಕ್ಕೆಲ್ಲ ಮೀರಿ ನೀವು ಇದೊಂದು ಮಾಡಲೇಬೇಕು, ಅದರಲ್ಲಿ ನನಗೇನು ಲಾಭ ಉಂಟೋ ಗೊತ್ತಿಲ್ಲ, ಅದು ಏನಾದರೂ ಆಗಲಿ ಅಂಥೇಳಿ ಯಾರೇ ಕೂಗಾಡಲಿ ಊರೇ ಓಡಾಡಲಿ ನನಗೆ
ನಿಮ್ಮ ಪಯಣ ಸಾಗ್ತಾ ಇದೆ. ನನಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ನೀವು ಒಬ್ಬರು ಪರಿಷತ್ತಿನ ಮೆಂಬರ್ ಆಗಿದ್ದೀರಿ, ಹೌದು ನಿಮಗೊಂದು ದೊಡ್ಡ ಜವಾಬ್ದಾರಿ ಕೊಡಬೇಕು ಅಂತ ನನಗೆ ಆಸೆ ಇದೆ. ಹೌದು. ಅದು ಯಾವಾಗ ಆಸೆ ಈಡೇರತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಮೇರು ಗಾಯಕರಲ್ಲಿ ಓರ್ವರಾಗಬೇಕು ಅಂತ ನನಗೆ ಅನ್ನಿಸ್ತಂದ್ರೆ, ನಾನು 37 ವರ್ಷ ಇದರಲ್ಲಿ ಊಟ ಮಾಡಿಬಿಟ್ಟಿದ್ದೀನಿ, ನನ್ನ ಜೀವನ ಸವಿಸ್ಬಿಟ್ಟಿದ್ದೀನಿ. ನನ್ನ ಮುಕ್ಕಾಲು ಭಾಗ ಜೀವನ ನಾನು ಈ ವಾದ್ಯಗೋಷ್ಠಿ ಕೊಟ್ಟಾಗಿದೆ. ಹಾಗಾಗಿ ನಾನು ಅದನ್ನು ಮತ್ತೆ ವಾಪಸ್ ಏನಾದ್ರು ಕೊಡಬೇಕಲ್ಲ ಹೌದು ಈ ಕ್ಷೇತ್ರಕ್ಕೆ, ನನ್ನ ಕ್ಷೇತ್ರ ಇದೆ. ಹಾಗಾಗಿ ನನಗೆ ಈ ತುಡಿತ ಅಷ್ಟೇ. ಮತ್ತು ಇವರೆಲ್ಲ ಹಿರಿಯರನ್ನ ದಾಖಲು ಮಾಡಿಟ್ಟಾಗ 100 ವರ್ಷಗಳ ಕಾಲ ಅವರ ಅನುಭವಗಳು ಹಾಗೆ ಉಳಿಯುತ್ತೆ. ಮುಂದಿನ ಜನ್ರೇಷನ್ಗೆ ಏನಾದ್ರು ಒಂದು ಇನ್ಪುಟ್ ಸಿಗ್ಬೋದೇನೋ ಅವ್ರಿಗೆ. ನನಗೆ ಇನ್ನೊಂದು ನೆನಪಾಗ್ತಾ ಇದೆ. ನಾನು ಇದೇ ಆರ್ಕೆಸ್ಟ್ರಾದಿಂದ ನಂದು ಪಯಣ ಮುಗೀತು, ನನ್ನ ಮದುವೆ ಆದೆ. ನಮ್ಮ ಯಜಮಾನರು ತುಂಬ ಕಲೆ ಪ್ರೋತ್ಸಾಹ ಕೊಡೋರು. ಆಮೇಲೆ ಏನಾಯಿತು ಅಂದರೆ, ನನಗೆ ಒಂದು ಸತಿ ನಾನು ಮನೇಲೇ ಇದ್ದಾಗ ವಾಸಣ್ಣ ಅವ್ರು ಬಂದು ಕರೆದ್ರು, ಭದ್ರಾವತಿ ವಾಸಣ್ಣ ಅವರು. ಅಮ್ಮ ನೀನು ಹಾಡಬೇಕಮ್ಮ, ಏನಂದರೆ ಬರೀ ಸುಗಮ ಸಂಗೀತ, ಜಾನಪದ ಗೀತೆ, ಭಕ್ತಿಗೀತೆ ನಾವು ಪ್ರಾಕ್ಟೀಸ್ ಕೊಡ್ತೀವಿ ಅಂತ. ನಮ್ಮ ಮನೆಯವ್ರನ್ನ ಹೇಗೋ ಒಪ್ಪಿಸಿ ಅವರು ತುಂಬ ಖುಷಿಪಟ್ಟರು. ಆಯಿತು ಹೋಗಲಿ ಅಂತ ಕಳಿಸಿದ್ರು. ಆಯಿತಾ, ಅಲ್ಲಿ ನಮ್ಮ ಪಯಣ ಅಂದರೆ ಅದ್ಭುತ ಪಯಣ. ಅದು ಆರ್ಕೆಸ್ಟ್ರಾ ನೋಡಿದವರಿಗೆ ಈ ಸುಗಮ ಸಂಗೀತ ಒಂಥರ ಬೋರ್ ಅನ್ನಿಸ್ಲಿಲ್ಲ. ಅಂಥ ಹಾಡುಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ವಾಸಣ್ಣ ಅವರು, ರಾಮನ್ ಅಂತ ಒಬ್ಬರಿದ್ರು ಗೊತ್ತಿರ್ಬೋದು, ಫ್ಲೂಟಿಸ್ಟ್, ಅವರು ಇದರಲ್ಲಿ ಅಮೇರಿಕದಲ್ಲಿದ್ದಾರೆ ಈಗ. ಅವ್ರದ್ದು ನಮ್ಮದು ಜುಗಲ್ಬಂದಿ, ಕರೆದರು ಕೇಳದೆ ಅವರು ಕೊಳಲಲ್ಲಿ, ನಾವು ವೋಕಲ್ಲು. ಪಾಂಡೇಶ್ವರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಜೋರು ಮಳೆ ಬರ್ತಾ ಇದೆ, ಎಲ್ಲ ಛತ್ರಿ ಹಿಡ್ಕೊಂಡು, ಸೌತ್ ಕೇಂದ್ರದಲ್ಲಿ ಛತ್ರಿ ಹಿಡ್ಕೊಂಡು ನೋಡಿದ ಕಾರ್ಯಕ್ರಮ ಯಕ್ಷಗಾನ ಬಿಟ್ಟರೆ ನಮ್ದೇನಾ ಅಂತ. ಅಷ್ಟು ಅದ್ಭುತ. ಜನನೇ ಹಂಗೆ, ಅವ್ರಿಗೆ ಇಷ್ಟ ಆಯ್ತಾ, ಅದ್ಭುತವಾಗಿ ರೆಸ್ಪಾಂಡ್ ಮಾಡ್ತಾರೆ. ಬಟ್ ಚಪ್ಪಾಳೆ ಕೇಕೆ ಇಲ್ಲ, ಅದೆಲ್ಲ ಏನಿಲ್ಲ, ನೀಟಾಗಿ ನೋಡ್ತಾರೆ. ಅವ್ರು ನಿಂತ್ಕೊಂಡಿದ್ದಾರೆ ಅಂದ್ರೆ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತಾನೆ ಅರ್ಥ. ಇವತ್ತು ಕರಾವಳಿ ಪ್ರದೇಶದಲ್ಲಿ ಹೇಗಾಗಿದೆ ಅಂದರೆ ಎಲ್ಲದಕ್ಕೂ ಪ್ರೋತ್ಸಾಹ ಸಿಗ್ತಾ ಇದೆ. ನಮ್ಮ ಕಾಲದಲ್ಲಿ ಇರಲಿಲ್ಲ, ಆದರೂ ಸಹ ಆ ಕಾಲದಲ್ಲಿ ನಾವು ಗೆದ್ಕೊಂಬಂದಿದ್ದೀವಿ. ಅದು ವಾಸಣ್ಣ ಅವರಿಗೆ ಆ ಕ್ರೆಡಿಟ್ ಸಲ್ಲಬೇಕು. ಅವ್ರು ನೆನೆಸ್ಕೊಳ್ತೀನಿ, ಯಾಕಂದರೆ ಅವರೆಲ್ಲ ನಮ್ಮ ಗುರುಗಳು. ವೇಣುಗೋಪಾಲ್ ಅವರು, ಜಾರ್ಜ್ ಪ್ರಭಾಕರ್, ಎಲ್ಲರೂ ನಾನು ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ನನಗೊಂದು ಸಣ್ಣವಳು, ನಾನೇನೋ ತಪ್ಪು ಮಾಡಿದೆ ಅದನ್ನು ತೀಡಿ ಹಾಗಲ್ಲ ಹೀಗೆ ಅಂತ. ಅದೇ ಊಟ ಮಾಡಲ್ಲ ಅಂತ ಒಂದು ಕಂಪ್ಲೇಂಟು, ಎಲ್ಲೋದ್ರೂ ಊಟ ಮಾಡಲ್ಲ ಎಂತ. ಒಂದು ಹಣ್ಣು ಗಿಣ್ಣು ಕೊಟ್ಟರೆ ಸಾಕು, ಹಂಗೆ ಕುತ್ಕೊಂಡು ತಿನ್ಬಿಡ್ತಾಳೆ, ನಿದ್ರೆ ಮಾಡಲ್ಲ, ಏನೇನೋ ಕಂಪ್ಲೇಂಟ್ ಈ ಥರದ್ದು. ಆಮೇಲೆ ಡೆಲಿವರಿ ಆದಾಗ ಪ್ರಭಾಕರ್ ಅವ್ರದ್ದು ಅದೊಂದು ಭಾರಿ ಪ್ರಸಂಗ. ಅದು ಯಾರ್ದು ಡೆಲಿವರಿ ಆಗಿದೆ ಅಮ್ಮ ಪ್ರಭಾಕಂಗೆ, ನೀನು ಬಂದು ಹಾಡಬೇಕು ಅಂತ. ನಾನು ಎಕ್ಸಾಮ್ ಬರಿತಾ ಇದ್ದೀನಿ, ಗೀತಾ ಆರ್ಕೆಸ್ಟ್ರಾದಲ್ಲಿ ಬರಿತಾ ಇದ್ದೀನಿ. ಜಯಶೀಲಣ್ಣ ಆವಾಗ ಹೇಳಿ ಕಳಿಸಿದಂತೆ, ಅವಳು ಹೇಳ್ತಾಳೆ ಹಾಡೋನು ಕರ್ಕೊಂಬನ್ನಿ ಅಂತ. ಎಕ್ಸಾಮ್ ಬಿಟ್ಟು ಹೋಗೋಕ್ಕೆ ಯಾರಿಗ ಪರ್ಮಿಷನ್ ಕೊಡ್ತಾರಾ? ಅಲ್ಲಿ ಮರ್ಯಾದೆ ಉಳಿಸ್ಬೇಕು ಅನ್ನೋದು ಒಂದೇ ಒಂದಿಂದ ನಮ್ಮ ಹೆಡ್ ಮಾಸ್ಟ್ರು ಮತ್ತು ಪ್ರಕಾಶ್ ಅಣ್ಣ ಅಂತಿದ್ರಲ್ಲ, ಹಾಡ್ತಿದ್ರು ನೋಡಿ, ಅವರು ತಾಯಿ ನಮ್ಮ ಟೀಚರ್ ಅವರು ಇಬ್ಬರು ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ರು. ಗ್ರೇಟ್ ಇದು ಅಲ್ಲ, ನಿಜವಾಗ್ಲೂ ಎಕ್ಸಾಮ್ ಬಿಟ್ಟು ಮನೇಲಿ ಯಾರು ಅಪೋಸ್ ಮಾಡಲಿಲ್ಲ, ದೇವ್ರ ದಯದಿಂದ. ವಾದ್ಯಗೋಷ್ಠಿಯ ಅದ್ಭುತವಾದ ಪ್ರಸಂಗಗಳಂದ್ರೆ ಇದೆ. ಹೌದೌದು, ನಿಜವಾಗ್ಲೂ. ಯಾಕಂದ್ರೆ ಯಾರು ನಮ್ಮ ಇದನ್ನ ಭವಿಷ್ಯನ ಯಾರು ನಿಲ್ಲಿಸ್ಬಿಟ್ಟು ಎಕ್ಸಾಮ್ ಬಿಟ್ಟು ಹೋಗ್ಲಿ ಅಂತ ಯಾರು ಅಪೇಕ್ಷೆ ಪಡಲ್ಲ. ಇನ್ನೊಂದು ಅದೇ ಏನ್ ನಾವು ಕಲ್ತಿರ್ತೀವಲ್ಲ, ಅದಕ್ಕೆ ತಾನೇ ಕರೀತಾರೆ ನಮಗೆ ಅಲ್ವಾ. ಹಾಗಾಗಿ ಅದನ್ನೊಂದು ಇವತ್ತಿಗೂ ನಾವು ಅದನ್ನು ಶ್ರದ್ಧೆಯಿಂದ ನಮಿಸ್ತೀವಿ. ನಾವು ಆರ್ಕೆಸ್ಟ್ರಾ ಅಂದರೆ ಯಾರು ಒಂದು ಏನೋ ಹಗುರವಾಗಿ ತಗೊಳ್ಳೋದಾಗಲಿ, ನಮ್ಮ ಬಂಟ್ ಸಮುದಾಯಕ್ಕೆ ಏನೋ ಹೇಳೋಕ್ಕಾಗಲ್ಲ ಬಿಡಿ. ಅವರು ಅದು ಕೊಡೋದೇ ಇಲ್ವಲ್ಲ ಪ್ರೋತ್ಸಾಹ ಅಂತ, ಅದೊಂದು ಬೇಜಾರಿದೆ. ಬಟ್ ಇರಲಿ, ಪರವಾಗಿಲ್ಲ. ಇಷ್ಟು ವರ್ಷ ನನ್ನನ್ನು ಹೆಂಗೋ ಸಹಿಸ್ಕೊಂಡಿದ್ದಾರೆ. ಆಮೇಲೆ ಈಗಷ್ಟೇ ನಮಗೆಲ್ಲ ಕರೆದು ಸನ್ಮಾನ ಮಾಡೋದು ಆ ಥರ ಎಲ್ಲ ಮಾಡ್ತಿದ್ದಾರೆ ಸಂಘದಿಂದ. ಅದಕ್ಕೂ ನಾನು ಆಭಾರಿ. ಇವಾಗಿನ ಎಲ್ಲ ಮನಸ್ಸುಗಳು ಚೇಂಜ್ ಆಗಲಿ, ಬರುವಂಥ ಎಲ್ಲ ಸಮುದಾಯದ ಮಕ್ಕಳಿಗೂ ಹೆಚ್ಚು ಪ್ರೋತ್ಸಾಹ ಸಿಗಲಿ ಅಂತ ನನ್ನ ಆಸೆ ಅಷ್ಟೇ. ಕಲಾವಿದರು ಅದೇ ಪ್ರೋತ್ಸಾಹ ಸಿಕ್ಕರೆ ಹೌದು, ಏನು ಬೆಳವಣಿಗೆಯ ಇದೇ ಬೇರೆ ಚೇಂಜ್ ಆಗುತ್ತೆ. ನಮಗೂ ಒಂಥರ 70s ಅಂತ, ನಾನು 75 ಡೇಟ್ ಆಫ್ ಬರ್ತು. ನೀವು ಆಗಿನ ಕಾಲದಲ್ಲೇ ನೀವು ವಾದ್ಯಗೋಷ್ಠಿಯನ್ನು ನೀವು ಅಷ್ಟು ಚೆನ್ನಾಗಿ ಅದನ್ನೆಲ್ಲ ನೋಡ್ಕೊಂಡು ಬಂದ್ರಿ. ಆ ಅನುಭವಗಳು ಕೇಳಿದಾಗ ನನಗೂ ಒಂಥರ ಖುಷಿ ಆಯಿತು. 75 ಅಂದರೆ 25, 50 ವರ್ಷ ನಾನು ಈ ಸಾಂಸ್ಕೃತಿಕ ಇದಕ್ಕೆ ಬಂದು 50 ವರ್ಷ ನಡೀತಾ ಇದೆ ನೋಡಿ. ಗ್ರೇಟ್ ಗ್ರೇಟ್, ಖುಷಿ ಕೊಟ್ಟು ಎಲ್ಲ. ಇನ್ನು ಮುಂದಿನ ದಿನಗಳು ಹೆಂಗೋ ಗೊತ್ತಿಲ್ಲ, ಆದರೆ ಇಷ್ಟು ದಿನಗಳು ಚೆನ್ನಾಗೇ ಇದ್ವು. ಒಟ್ಟಾರೆ ಈಗ ನನ್ನ ಪ್ರಶ್ನೆ ಏನಂತಂದರೆ, ಒಂದು ಸಿಂಹಾವಲೋಕನ ಅಂತಾರಲ್ಲ ಹಾಗೆ ಒಂದ್ಸರಿ ತಿರುಗಿ ನೋಡಿದಾಗ ವಾದ್ಯಗೋಷ್ಠಿ ಅಂತಲ್ಲ, ಸುಗಮ ಸಂಗೀತ ಅಂತಲ್ಲ, ಒಟ್ಟಾರೆ ನಿಮ್ಮ ಕಲಾ ಪ್ರಪಂಚ ಇದೆಯಲ್ಲ, 50 ವರ್ಷಗಳ 5 ದಶಕಗಳನ್ನು ಸವಿಸಿದ್ರಿ. ತೃಪ್ತಿ ಕೊಟ್ಟಿದ್ಯಾ ಅಥವಾ ನನಗೆ ಬೇಡಿತ್ತು ಅಂತ ಯಾವ ಥರ ಅನಿಸಿದ್ಯಾ? ಇಲ್ಲ 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 ಇಲ್ಲ, ಏನು ಅನಿಸ್ಲಿಲ್ಲ. ಅದು ನೆನ್ನೆ ಒಂದು ಸ್ವಲ್ಪ ಬೇಜಾರಾಯಿತು. ಬೇರೆ ಯಾವುದರ ಫೀಲ್ಡಲ್ಲಿ ಮುಂದುವರೆದಿದ್ರೆ ನಮ್ಗೆ ಹೆಸರಾರು ಬರ್ತಿತ್ತೇನೋ
ದುಡ್ಡು ಮಾಡ್ಕೊಬೋದಿತ್ತು ಒಂದಿಷ್ಟು, ವಿಜ್ಞಾನಿ ಅಥವಾ ಡಾಕ್ಟ್ರ್ ಏನಾರು ಆಗಿದ್ರೆ. ಆ್ಯಕ್ಚುಲಿ ನಮ್ಮಲ್ಲಿ ನಮ್ಮ ಚಿಕ್ಕಪ್ಪ ಡಾಕ್ಟ್ರು, ಡಾಕ್ಟರ್ ರಮೇಶ್ ಅಂತ, ಅವ್ರು ತೀರ್ಕೊಂಡ್ರು. ಆ ಸ್ಟೆಥೋಸ್ಕೋಪು ಯಾವಾಗಲೂ ನನಗೆ ನಮ್ಮಮ್ಮ ತೋರಿಸಿ, ನೋಡು ಡಾಕ್ಟರ್ ಆಗಬೇಕು ನೀನು ಅಂತ. ಆದರೆ ನನ್ನ ತಂಗಿ ಲಾಸ್ಟ್ ತಂಗಿ ಆದಳು, ಆಮೇಲೆ ನನ್ನ ತಮ್ಮನ ಮಗಳು ಡಾಕ್ಟರ್ ಆದಳು. ನನಗೆ ಆಗೋಕ್ಕಾಗಿಲ್ಲ ದೇವ್ರ ದಯದಿಂದ. ಆದರೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಡಾಕ್ಟ್ರ್ ಆಗಿದ್ದರೆ ನಿನಗೆ ಒಂದು ಸೀಮಿತ ಇರ್ತಿತ್ತು, ನೀನೀಗ ಡಾಕ್ಟ್ರಲ್ಲ, ನೀನು ಕಿಂಗ್ ಮೇಕರ್, ಎಷ್ಟು ಮಕ್ಕಳಿಗೆಲ್ಲ ಬೆಳೆಸಿದ್ಯಾ, ಒಂದು ಹೆಸರು, ಒಂದೇನಾದ್ರು ಸ್ವಲ್ಪ ಹೆಸರು ಮಾಡಿದ್ಯಾ, ಇದು ಅದಕ್ಕಿಂತ ಗ್ರೇಟು. ನಿಜ ಇರಲಿ, ಅದು ಒಂಥರ ಸೇವೆ, ಅದು ಒಂಥರ ಸೇವೆ ಅಂತ. ಒಟ್ಟಿನಲ್ಲಿ ಟೋಟಲಿ ಹೇಳಬೇಕಂದ್ರೆ ಈ ಸಂಗೀತ ಲೋಕನೇ ಒಂಥರ ವಿಸ್ಮಯ. ಎಷ್ಟು ಕಲ್ತ್ರೂ ನಿರಂತರ ಕಲಿಕೆ, ನಿರಂತರ ಅಂತ ನಡೀತಾನೇ ಇದೆ. ಇವತ್ತಿನ ತನಕನೂ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ. ಶಾಂತಕ, ಇದುವರೆಗೆ ನಮ್ಮ ಕರೆಗೆ ಹೋಗೊಟ್ಟು ಆರ್ಕೆಸ್ಟ್ರಾ ಕಥೆಗಳು ಒಂದು ಸಂವಾದದ ಕಾರ್ಯಕ್ರಮಕ್ಕೆ ಬಂದ್ರಿ, ಶಿವಮೊಗ್ಗದಿಂದ ಬಂದ್ರಿ ನಮ್ಮೂರಿಗೆ, ಭಾಳ ಖುಷಿ ಆಯಿತು. ಭಾರಿ ದೂರದಿಂದ ಆ್ಯಕ್ಚುಲಿ ನಿಮ್ಮೂರಿಗೆ ನೀವೇ ಬಂದಿದ್ದೀರಾ, ಅದೇ ಹೇಳೋದು, ಸ್ವಂತ ಊರು, ದೂರ ಏನಲ್ಲ. ಹೌದು. ಭಾಳ ಖುಷಿ ಆಯಿತು. ನಿಮ್ಮ ಅನುಭವಗಳು, ಆಗಿನ ಕಾಲ ಅರ್ಲಿ 70s ಇದೆಯಲ್ಲ, ನಿಜವಾದ ಆರ್ಕೆಸ್ಟ್ರಾದ ಮೂಲ ಅದೇ. ಆ ಟೈಮೇ 60-70ರ ದಶಕ ಇದೆಯಲ್ಲ, ಆರ್ಕೆಸ್ಟ್ರಾವನ್ನು ಕಟ್ಟಿದಂಥ ದಿನಗಳದು. ಅವರೆಲ್ಲ ಆ ಗಿಡವನ್ನು ಪೋಷಿಸಿ ಬಂದಿದ್ದಕ್ಕೆ ನಾವು ಯಾವ ಮಹಾಮರದ ನೆರಳಲ್ಲಿ ಕೂತು ಹಾಡ್ತಿದ್ದೀವಿ, ಜೀವನ ಮಾಡ್ತಿದ್ದೀವಿ ಎಷ್ಟೋ ಕಲಾವಿದರುಗಳು. ಇನ್ವೇ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ನಿಮ್ಮ ಅನುಭವಗಳನ್ನು ಹೇಳ್ಕೊಂಡ್ರಿ. ಡಿಟಾಕ್ಸ್ ಕನ್ನಡ ವಾಹಿನಿ ನಿಮಗೆ ಆಭಾರಿ. ಥ್ಯಾಂಕ್ ಯು ಶಾಂತಕ. ಅವಕಾಶಕ್ಕಾಗಿ ಧನ್ಯವಾದ. ಅಯ್ಯೋ ದೇವ್ರೆ, ನಿಮ್ಮಂಥವ್ರಿಗೆ ಈ ವೇದಿಕೆ ಇರೋದು. sa 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 ni ri ga ga sa ni sa 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 ni ri ga ga sa ni sa pa ma ri ga sa ni